ನಮಸ್ತೆ ಎಲ್ಲರಿಗೂ. ತುಳುನಾಡಿನ ಜನರಿಗೆ ತುಂಬಾ ಇಷ್ಟವಾಗುವ ಸಂಜೆಯ ಟೈಮಲ್ಲಿ ತಿನ್ನುವ ತಿಂಡಿ ಬಿಸ್ಕುಟ್ ರೊಟ್ಟಿ ಮಾಡುತ್ತಿದ್ದೇನೆ. ಒಂದು ಬಾಣಲೆಯಲ್ಲಿ ಮೈದಾ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಅರಸಿನ, ಖಾರದ ಪುಡಿ, ರುಚಿಗೆ ಉಪ್ಪು, ಬಿಸಿ ಮಾಡಿದ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಾನಿಲ್ಲಿ 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಈ ಎಣ್ಣೆಯನ್ನು ಬಿಸಿ ಮಾಡುವುದರಿಂದ ಬಿಸ್ಕುಟ್ ರೊಟ್ಟಿ ತುಂಬಾ ಗರಿಗರಿಯಾಗಿರುತ್ತದೆ. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. 2 ಕಪ್ ಮೈದಾಕ್ಕೆ 3/4 ಗ್ಲಾಸಿನಷ್ಟು ನೀರು ಹಾಕಿಕೊಂಡಿದ್ದೇನೆ. ಕಲಸಿದ ಹಿಟ್ಟಿಗೆ ಬೇಕಾಗುವ ಮಸಾಲೆಯನ್ನು ಮಾಡಿಕೊಳ್ಳುವ ಬನ್ನಿ. ಒಂದು ಬಾಣಲೆಗೆ 3 ಚಮಚ ಎಣ್ಣೆ ಹಾಕಿ 6 ಬ್ಯಾಡಗಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಫ್ರೈ ಮಾಡಿದ ಮೆಣಸನ್ನು ತಟ್ಟೆಯಲ್ಲಿ ಹಾಕಿಡಿ. ಅದೇ ಬಾಣಲೆಗೆ ಸಾಸಿವೆ 1 ಚಮಚ, ಉದ್ದಿನಬೇಳೆ ಅರ್ಧ ಚಮಚ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 3/4 ಬೌಲ್ ಆಗುವಷ್ಟು ಬಾಂಬೆ ರವಾ, 1 ಬೌಲ್ ಆಗುವಷ್ಟು ಸಣ್ಣಕ್ಕೆ ತುರಿದ ತೆಂಗಿನ ತುರಿಯನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿಕೊಳ್ಳಿ. ಈ ಮಿಶ್ರಣಕ್ಕೆ ಅರ್ಧ ಚಮಚ ಅರಸಿನ, 3 ಚಮಚ ಆಗುವಷ್ಟು ಸಕ್ಕರೆ, ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಸಾಲೆಯನ್ನು 2 ಪ್ಲೇಟಲ್ಲಿ ಅರ್ಧ ಮಾಡಿ ಇಟ್ಟುಕೊಳ್ಳಿ. ಅರ್ಧ ತೆಗೆದಿಟ್ಟಿದ್ದ ಮಿಶ್ರಣಕ್ಕೆ ಫ್ರೈ ಮಾಡಿದ ಬ್ಯಾಡಗಿ ಮೆಣಸನ್ನು ಕೈಯಲ್ಲಿ ಪುಡಿ ಮಾಡಿಕೊಂಡು ಹಾಕಿಕೊಳ್ಳಿ. ಲಟ್ಟಿಸಿದ ಹಿಟ್ಟಿನೊಳಗೆ ಮಾಡಿದ ಮಿಶ್ರಣವನ್ನು ಹಾಕಿ ಉಂಡೆ ಮಾಡಿಕೊಳ್ಳಿ. ಉಳಿದ ಅರ್ಧ ಮಿಶ್ರಣಕ್ಕೆ ಸಣ್ಣಕ್ಕೆ ಹೆಚ್ಚಿದ 4 ಹಸಿಮೆಣಸನ್ನು ಹಾಕಿ ಬೆರೆಸಿಕೊಳ್ಳಿ. ನಂತರ ಮೊದಲೇ ಮಾಡಿಟ್ಟಿದ್ದ ಹಿಟ್ಟನ್ನು ಉಂಡೆ ಮಾಡಿ ಪೂರಿಯ ಹಾಗೆ ಲಟ್ಟಿಸಿಕೊಳ್ಳಿ. ನಾನಿಲ್ಲಿ 2 ರೀತಿಯ ಬಿಸ್ಕುಟ್ ರೊಟ್ಟಿ ಮಾಡಿದ್ದೇನೆ. ಒಂದು ಹಸಿಮೆಣಸಿನ ಬಿಸ್ಕುಟ್ ರೊಟ್ಟಿ, ಇನ್ನೊಂದು ಕೆಂಪು ಒಣಮೆಣಸಿನ ಬಿಸ್ಕುಟ್ ರೊಟ್ಟಿ. ನಂತರ ಪುಡಿ ಹಾಗೆ ಲಟ್ಟಿಸಿಕೊಂಡು ಎಣ್ಣೆಯಲ್ಲಿ ಕಾಯಿಸಿಕೊಳ್ಳಿ.
ರುಚಿಯಾದ 2 ರೀತಿಯ ಬಿಸ್ಕುಟ್ ರೊಟ್ಟಿ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.